ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದೇನಂತ ಕೂಡ ಹೇಳ್ತೀನಿ. ಫ್ರೆಶ್ ಅದು ಹುಣ್ಣೆಲ್ಲ ಕಮ್ಮಿ ಆಗುತ್ತೆ. ಆ ಥರದ್ದು ಒಂದು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಟಿಪ್ಸ್ಗಳನ್ನ ಕೊಟ್ಟಿದ್ದೀರಾ. ಎಲ್ಲರ ಹತ್ರ ಹೇಳ್ಕೊಂತ ಹೋದ್ರೆ ಏನಪ್ಪ ಇವಳ್ದು ಗೋಳು ಅದ್ರ ಗಟ್ಟಿ ಮನಸ್ಸು. ಒಬ್ಬೊಬ್ರು ಕಮೆಂಟು ಹೆಂಗಿತ್ತು ಅಂದ್ರೆ ಅವ್ರದ್ದು ಸಾಕನಷ್ಟು ಇರುತ್ತೆ. ಅದ್ರಲ್ಲಿ ನಂದು ಒಂದು ಯಾಕಪ್ಪ ಅಂದ್ರೆ ಎಲ್ಲಾ ರೋಗಕ್ಕೆ ಔಷಧಿನೇ ಕೊಡ್ಬೇಕಂತ ಏನಿಲ್ಲ. ಈ ಸೊಪ್ಪಿನ ಸಾಂಬಾರು ಮಾಡಕ್ ನೋಡ್ರಿ ಹಸಿ, ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ, ಬಿಡಬೇಕು. ನಮ್ಮ ಜೀವನದಲ್ಲಿ ಏನಿದೆ ನಮ್ಮ ಜೀವನ ಅನ್ನೋದು. ನನಗೆ ಇಷ್ಟ ಆಗಿರುವಂಥದ್ದು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ಇವತ್ತು ನನಗೆ ಇಷ್ಟ ಆಗಿರುವಂಥದ್ದು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ರೆಸಿಪಿ ನೋಡಿ ಹೆಂಗಿರುತ್ತೆ ಅಂತ. ಅದು ಬೇರೆ ಥರನೇ ಇರುತ್ತೆ. ನಾನು ಬೇರೆ ಥರನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹಂಗೆ ಮಾಡ್ತೀನೋ ಹಿಂಗೆ ಮಾಡ್ತೀನಿ ಅಂತ. ಹೆಂಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದೇನಂತ ಕೂಡ ಹೇಳ್ತೀನಿ. ಫ್ರೆಶ್ ಆಗಿ ಇವಾಗ ಗಿಡದಿಂದ ಕಿತ್ಕೊಂಡು ಬಂದಿರೋದು. ಅದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಷ್ಟೇ ಹೀಟ್ ಆದರೂ ಕೂಡ ಬಾಡಿ ಕೂಲ್ ಮಾಡುತ್ತೆ. ವಾರದಲ್ಲಿ ಒಂದು 2-3 ಸತಿ ಆದರೂ ತಿಂದರೆ, ಬಾಯಲ್ಲೆಲ್ಲ ಹುಣ್ಣಾಗಿದ್ದರೆ ಅದ್ರ ಪಲ್ಯ ಮಾಡ್ಕೊಂಡು ಅಥವಾ ಅದರ ಸಾಂಬಾರು ಮಾಡ್ಕೊಂಡು ತಿಂದರೂ ಕೂಡ ಅದು ಹುಣ್ಣೆಲ್ಲ ಕಮ್ಮಿ ಆಗುತ್ತೆ. ಆ ಥರದ್ದು ಒಂದು ಸೊಪ್ಪಿನ ರೆಸಿಪಿನ ಮಾಡ್ತಾ ಇದ್ದೀನಿ. ಬನ್ನಿ. ಹಾಗೆ ಎಲ್ಲರಿಗೂ ಒಂದು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಏನಪ್ಪ ಅಂತಂದರೆ, ನಾನು ಮೊನ್ನೆ 2 ವಿಡಿಯೋ ಹಾಕಿದ್ದೆ. ತುಂಬಾ ನನ್ನ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ತುಂಬಾ ಪ್ರೀತಿ ಕಾಳಜಿ ತೋರಿಸಿದ್ದೀರ. ತುಂಬಾ ಸಮಾಧಾನ ಮಾತುಗಳನ್ನ ಹೇಳಿದ್ದೀರ. ಹಾಗೆ ಮತ್ತು ಎಲ್ಲರೂ ನಿಮಗೆ ಏನು ಸಾಧ್ಯನೋ ನನಗೆ ಹೆಲ್ಪ್ ಆಗೋ ಥರ ತುಂಬಾ ಟಿಪ್ಸ್ಗಳನ್ನ ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಯಿತು ನನಗೆ. ನಿಮ್ಮ ಮಾತುಗಳು, ನಿಮ್ಮ ಕಮೆಂಟ್ಗಳು ಓದ್ತಾ ಇದ್ದರೆ ಎಲ್ಲರೂ ನನ್ನ ಎದುರುಗಡೆ ಕೂತ್ಕೊಂಡು ನನಗೆ ಆ ಮಾತುಗಳನ್ನ ಹೇಳ್ತಾ ಇದ್ದೀರಾ ಅನ್ನೋಷ್ಟು ನನಗೆ ಖುಷಿ ಆಯಿತು. ತುಂಬ ಅಂದರೆ ತುಂಬಾ ಸಮಾಧಾನ ಅನ್ನಿಸ್ತು ನನಗೆ. ಅದರಲ್ಲಿ ನನಗೆ ಅರ್ಧ ಕಾಯಿಲೆನೇ ಕಮ್ಮಿ ಐತೇನೋ ಅನ್ನೋಷ್ಟು ಖುಷಿಯಾಗಿದೆ ನನಗೆ. ನಿಜವಾಗ್ಲೂ ನನಗೆ ಅನಿಸ್ತಾ ಇತ್ತು, ಎಲ್ಲರ ಹತ್ರ ಹೇಳ್ಕೊತ ಹೋದರೆ ಮನುಷ್ಯನಿಗೆ ಅದು ಏನಂದರೆ ಏನಪ್ಪ ಇವಳ್ದು ಗೋಳು ಅನ್ನೋಷ್ಟು ಆಗುತ್ತೇನೋ ಅವ್ರಿಗೆ ಅಂತ ನಾನು ಅಂದ್ಕೊಂಡು ಯಾರ ಹತ್ರ ಏನು ಹೇಳ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ಗಟ್ಟಿ ಮನಸ್ಸು ಮಾಡಿ ಅದು ವಿಡಿಯೋ ಮಾಡಿದ್ದಕ್ಕೆ ಎಲ್ಲರೂ ಎಷ್ಟು ಪ್ರೀತಿ ತೋರಿಸಿದ್ದೀರ ಅಂದರೆ, ಆ ಪ್ರೀತಿಗೆ ನಾನು ಏನು ಹೇಳಬೇಕು ಅಂತ ನಾನು ನಿಜವಾಗ್ಲೂ ಗೊತ್ತಿಲ್ಲ. ನಾನು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯಾಗಿದೆ. ನನಗೆ ಇಷ್ಟು ಪ್ರೀತಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನಿಜವಾಗ್ಲೂ ನಿಮ್ಮ ಎಲ್ಲ ಪ್ರೀತಿಗೂ ನಾನು ಚಿರಋಣಿ. ಯಾವಾಗಲೂ ನಿಮ್ಮ ಪ್ರೀತಿ ಕಾಳಜಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಒಬ್ಬೊಬ್ಬರು ಕಮೆಂಟು ಹೆಂಗಿತ್ತು ಅಂದರೆ ನನಗೆ ನಿಜವಾಗ್ಲೂ ನನ್ನ ಎದುರುಗಡೆ ಕೂತ್ಕೊಂಡು ನನ್ನ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ತುಂಬ ಮನಸ್ಸು ಹಗರ ಅನ್ನಿಸ್ಬಿಡ್ತು ನನಗೆ. ನನ್ನ ಮನಸ್ಸು ತುಂಬ ಭಾರ ಆಗಿ ನಾನು ಯಾರ ಹತ್ರ ಅದು ಈ ನೋವನ್ನ ಹೇಳ್ಕೊಂಡು ಗೊಳೋ ಅಂತ ಹತ್ಕೊಂಡು ಮನಸ್ಸು ಸ್ವಲ್ಪ ಹಗರು ಮಾಡ್ಕೋಬೇಕು ಅಷ್ಟೊಂದಿತ್ತು ನನಗೆ ಮನಸ್ಸಲ್ಲಿ. ಎತ್ತೋರ ಮುಂದೆ ಹೇಳ್ಕೊಂಡು ಹತ್ಬಿಟ್ರೆ ಎಲ್ಲ ಅವ್ರ ಮನಸ್ಸಿಗೆ ನೋವಾಗುತ್ತೋ ಅನ್ನೋ ಒಂದು ಮನಸ್ಸಿಗೆ ಅವ್ರದ್ದು ಸಾಕನಷ್ಟು ಇರುತ್ತೆ. ಅದರಲ್ಲಿ ನಂದು ಒಂದು ಯಾಕಪ್ಪ ಅನ್ನಂಗೆ ಹಾಗೆ ಅಂದ್ಕೊಂಡು ನಾನು ಯಾರ ಹತ್ರ ಕಣ್ಣೀರು ಇಡಕ್ಕೆ ಹೋಗಿಲ್ಲ. ಎಷ್ಟೇ ನೋವಿದ್ರು ನಕ್ಕೊಂಡೇ ನಾನು ಮಾತಾಡಿರೋದು. ಆ ವಿಡಿಯೋದಲ್ಲಿ ಕಣ್ಣೀರು ಬಂತು. ಆ ಕಣ್ಣೀರಿಗೆ ನೀವು ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ, ನನ್ನ ನೋವಿಗೆ ನೀವು ಇಷ್ಟೊಂದು ಪ್ರೀತಿಯಿಂದ ನನಗೆ ಸಮಾಧಾನ ಮಾತುಗಳನ್ನ ಹೇಳಿದ್ದೀರಾ ನೋಡಿ. ನಿಜಕ್ಕೂ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ತುಂಬಾ ಸಮಾಧಾನ ಕೂಡ ಆಗಿದೆ. ಮನ್ಸಿಗೆ ಹೇಳ್ತಾರಲ್ಲ, ಒಂದು ರೋಗಕ್ಕೆ ಎಲ್ಲ ರೋಗಕ್ಕೆ ಔಷಧಿನೇ ಕೊಡಬೇಕಂತ ಏನಿಲ್ಲ ಅಂತ. ನಿಜಕ್ಕೂ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಅರ್ಧ ರೋಗನೇ ಹೋಯ್ತೇನೋ ಅನ್ನೋಷ್ಟು ಖುಷಿ ಆಗ್ಬಿಟ್ಟಿದೆ. ನಿಮ್ಮೆಲ್ಲರ ಕಮೆಂಟ್ಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಫ್ರೆಂಡ್ಸ್. ಇವತ್ತಿಗೂ ನನ್ನ ಮಂದಿ ಮಕ್ಕಳು, ನನ್ನ ಸಂಬಂಧಿಕರು ಯಾರೂ ಫೋನ್ ಮಾಡಿ ಒಂದು ಮಾತನ್ನೂ ಕೇಳಿಲ್ಲ. ಗೊತ್ತಿರೋರೇ ನಾನು ಒಂದು ಮಾತು ಕೇಳಿಲ್ಲ. ಆದರೆ ಈ ಕಮೆಂಟಲ್ಲಿ ನಾನು ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಗಿಷ್ಟು ನೋವಿದೆ ಅಂದರೆ ನಿಮ್ಮ ಹತ್ರ ನಾನು ಮಾತಾಡಬೇಕಂತ ಒಬ್ಬರು ಕಮೆಂಟ್ ಹಾಕ್ತಾರೆ. ಇನ್ನೊಬ್ಬರು ನೀವು ಈ ಮೆಡಿಸಿನ್ ತೊಗೊಳ್ಳಿ, ಮನೆ ಮದ್ದು ಇದೊಂದು ಮಾಡಿ ನೋಡಿ ನಿಮ್ಗೆ ಆರಾಮ ಅನ್ಸುತ್ತೆ ಅಂತ ಹೇಳ್ತಾರೆ. ಇನ್ನೊಬ್ಬರು ನಿಮ್ಮ ದೇವ್ರು ಇದ್ದಾನೆ, ಕಾಪಾಡ್ತಾನೆ, ಎಲ್ಲರ ಆಶೀರ್ವಾದ ಇದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾತುಗಳು ಮಾತಾಡಬೇಕಾದ್ರೆ ಸಂಬಂಧಿಕರು ಒಂದು ಫೋನ್ ಮಾಡಿ ನಿನ್ಗೆ ಏನಾಯಿತು, ನೀನು ಹೆಂಗಿದೆಯಾ ಅಂತ ಒಬ್ಬರೂ ಮಾತಾಡ್ಸಿಲ್ಲ. ಅವ್ರು ಮಾತಾಡ್ಸಿಲ್ಲ ಅಂತ ನನಗೇನು ಅವ್ರು ಮಾತಾಡಲೇಬೇಕಂತ ಏನಿಲ್ಲ. ಆದರೆ ನಿಮ್ಮ ಪ್ರೀತಿ ನೋಡಿ ನನಗೆಲ್ಲ ಅನಿಸಿದ್ದು. ಯಾವ ಸಂಬಂಧಿಕರ ತೊಗೊಂಡು ಏನು ಮಾಡಬೇಕಾಗಿದೆ, ನಿಮ್ಮ ಪ್ರೀತಿನೇ ನಮಗೆ ಎಲ್ಲನೂ ಅನಿಸ್ಬಿಡ್ತು. ನಾನು ನಿಜವಾಗ್ಲೂ ಯಾರೂ ಬೇಡ ಫ್ರೆಂಡ್ಸ್, ನೀವು ಇದ್ದೀರಲ್ಲ ನನಗಷ್ಟೇ ಸಾಕು. ನನಗೆ ಯೂಟ್ಯೂಬನೇ ಒಂದು ದೊಡ್ಡ ಕುಟುಂಬ ಅನಿಸ್ಬಿಟ್ಟಿದೆ ಇವಾಗಂತೂ. ನಿಜವಾಗ್ಲೂ ನಾನು ಯೂಟ್ಯೂಬ್ ಸ್ಟಾಪ್ ಮಾಡಬೇಕಂತ ತುಂಬಾ ಅಂದ್ಕೊಂಡಿದ್ದೆ. ನನ್ನ ಹೆಲ್ತೇ ಸರಿ ಇಲ್ಲ, ಅದರಲ್ಲಿ ನನಗೆ ಅದು ಚಾನಲ್ನೂ ಓಡ್ತಾ ಇಲ್ಲ, ಯಾಕೆ ಮಾಡಬೇಕು ಅಂತ ಅನಿಸ್ಬಿಟ್ಟಿತ್ತು.
ಇದನ್ನೆಲ್ಲ ನೋಡಿದ್ಮೇಲೆ ಅನಿಸಿರೋದು ನಿಜವಾಗ್ಲೂ ನನಗೆ ಯೂಸ್ ಬರುತ್ತೆ ಇಲ್ಲ ಗೊತ್ತಿಲ್ಲ. ನೀವು ಒಂದೊಂದು ಕಮೆಂಟ್ ನನಗೆ ಇಷ್ಟು ಖುಷಿ ಕೊಡ್ತಾ ಇದ್ದಿಲ್ಲ, ನನಗಷ್ಟೇ ಸಾಕು. ನಿಜವಾಗ್ಲೂ ನಾನು ಯೂಟ್ಯೂಬ್ ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೆ, ಇನ್ನು ಮುಂದೆ ಮಾಡಲ್ಲ. ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನೋಡಿ, ನಾನು ಹೇಳಿದ್ನಲ್ಲ, ಈ ಸೊಪ್ಪು ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಬಸಳೆ ಸೊಪ್ಪು. ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ಗಿಡದಿಂದ ತೊಗೊಂಬಂದಿರೋದು. ಕೆಲವೊಂದು ಎಲೆಗಳು ಈ ಥರ ಆಗಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಜೀವನ ತುಂಬಾ ಇದೆ. ಈ ಎಲೆ ಐತೆ ನೋಡಿ, ಈ ಒಂದು ಎಲೆ ಮತ್ತು ಈ ಒಂದು ಎಲೆ, ಇದರಲ್ಲೇ ಅರ್ಥ ಮಾಡ್ಕೊಬಿಡ್ಬೇಕು ನಮ್ಮ ಜೀವನದಲ್ಲಿ ಏನಿದೆ ನಮ್ಮ ಜೀವನ ಅನ್ನೋದು. ಅರ್ಥ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಅರ್ಥ ಆಯ್ತು ಈ 2 ಎಲೆಗಳಲ್ಲಿ. ನಿಮಗೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಇದು ಸ್ವಲ್ಪ ಅಲ್ಲೆಲ್ಲಿ ಇದು ಆಗಿತ್ತು, ಬೆಳಗಾಗಿತ್ತು ಎಲ್ಲೋ. ಅದು 1-2 ಎಲೆ ನೋಡಿ, ಇಷ್ಟು ದೊಡ್ಡ ಎಲೆ ಆಗಿದೆ ನೋಡಿ. ಬಸಳೆ ಸೊಪ್ಪು ಎಷ್ಟು ದೊಡ್ಡ ಎಲೆ ಆಗಿದೆ. ಇಷ್ಟು ಸಾಕು. ಇವಾಗ ಸಾಂಬಾರು ಮಾಡಲೋ ಪಲ್ಯ ಮಾಡಲೋ ಇದೆಲ್ಲ ನೋಡಿಬಿಟ್ರೆ ನನಗೆ ಸಾಂಬಾರು ಮಾಡ್ಬೇಕು ಅನ್ನಿಸ್ತಾ ಇದೆ. ಸಾಂಬಾರು ಮಾಡಿಬಿಟ್ರೆ 2 ಟೈಮ್ಗೆ ಆಗ್ತದೆ. ನಾನು ಊರಿಗೆ ಬೇರೆ ಹೋಗ್ಬೇಕಲ್ರಿ, ಹಾಗಾಗಿ 2 ಟೈಮ್ಗೆ ಆಗಂಗೆ ಸಾಂಬಾರೇ ಮಾಡ್ಕೊಂಬಿಡ್ತೀನಿ. ಈ ಸೊಪ್ಪು ಏನಾದರೂ ನಿಮ್ಗೆ ಎಲ್ಲಾದರೂ ಸಿಕ್ಕರೆ ಖಂಡಿತ ಬಿಡಬೇಡಿ. ಎಷ್ಟೊಂದು 4-5 ಎಲೆ ಸಿಕ್ಕರೂ ಸಾಕು. ಸಾಂಬಾರಲ್ಲಿ ಹಾಕಿ ಮಾಡ್ಕೊಳ್ಳಿ. ಬೇಳೆ ಸಾಂಬಾರಲ್ಲಿ ಸೂಪರಾಗಿರ್ತೈತಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಸೊಪ್ಪಿನ ಸಾಂಬಾರು ಮಾಡೋಕೆ ನೋಡ್ರಿ, ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಈ ಸೊಪ್ಪನ್ನ ಈ ರೀತಿ ಸಣ್ಣಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಮತ್ತು ಇಲ್ಲಿ ತೊಗರಿ ಬೇಳೆ ತೊಳೆದು ಇಟ್ಕೊಂಡಿನಿ. ಇಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ, ನೀರು ಬಿಸಿಗೆ. ಫಸ್ಟ್ ಬೇಳೆ ಹಾಕ್ಕೊಂಡ್ಬಿಡ್ತೀನಿ. ಬೇಳೆ ಹಾಕ್ಕೊಂಡಿದ್ದಾದ್ಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಇದೆಲ್ಲ ಸೊಪ್ಪನ್ನು ಅದ್ರೊಳಗಡೆ ಹಾಕ್ಕೊಂಬಿಡೋಣ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ. ಈ ಸೊಪ್ಪಿನ ಸಾಂಬಾರು ಮಾಡಕ್ಕೆ ನೋಡ್ರಿ, ಬರೀ ಸೊಪ್ಪು ಹಾಕ್ಕೊಂಡ್ರೆ 3 ವಿಸಿಲ್ ಅದ್ರ ಸಾಕಾಗಿರ್ತೈತಿ. ಮತ್ತು ಇದಕ್ಕೆ ಏನಾದರೂ ನೀವು ದಂಟು ಇರ್ತೈತಿ, ಅದ್ರ ಹಿಂದಿನ ದಂಟನ್ನು ಹಾಕಿ ಮಾಡ್ಬೋದು. ಭಾಳ ಚಲೋ ಇರ್ತೈತಿ. ನುಗ್ಗೆಕಾಯಿ ಥರ ಅದು ಹಂಗೆ ಕೂಡ ತಿನ್ಬೋದು. ಏನಾದರೂ ನೀವು ದಂಟು ಹಾಕಿ ಮಾಡೋಂಗಿತ್ತಂದ್ರೆ ಇದೊಂದು 4-5 ವಿಸಿಲ್ ಮಾಡಿಸ್ಕೋಬೇಕು. ಬರೀ ಸೊಪ್ಪಲ್ಲ, ನಾನು ಬರೀ 3 ವಿಸಿಲ್ ಮಾಡಿಸ್ಕೋತೀನಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡ್ಬಿಡೋಣ. ಒಂದು 3 ವಿಸಿಲ್ ಆಗಲಿ. ಹಾಗೆ ಈ ಸೊಪ್ಪಿನ ಸಾಂಬಾರು ಬಗ್ಗೆ ಯಾರಿಗಾದ್ರೂ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ತಿಳಿಸಿ. ನನಗೆ ಗೊತ್ತಿರೋ ಪ್ರಕಾರ ಇದು ತುಂಬಾ ಒಳ್ಳೆಯದು. ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಸಾಂಬಾರಿಗೆ ಅದು ಕುದಿಯೋಕಿಟ್ಟಿದ್ನಲ್ಲ, ಈ ಕಡೆ ಸ್ವಲ್ಪ ಮೆಣಸಿನ್ಕಾಯಿ ಹಣ್ಣಾಗಿದ್ದು ಹಾಗೆ ಚಟ್ನಿಗೆ ರೆಡಿ ಮಾಡ್ಕೊಳತ್ತೀನಿ. ಮೆಣಸಿನ್ಕಾಯಿ ಹಣ್ಣಾಗಿ ಉಳ್ದು ಬರೀ ಒಣೆ ಹೊಂಟಾಗ ಏನು ಮಾಡೋದಾಗವಲ್ದು. ಹಾಗಾಗಿ ಚಟ್ನಿ ಮಾಡ್ಕೊಳ್ಳೋಣಂತೆ ಚಟ್ನಿ ಮಾಡತ್ತೇನೆ. ಜೀರಿಗೆ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಹುರಿದೀನಿ. ಇದಕ್ಕೆ ಉಪ್ಪು, ಬೆಲ್ಲ ಮತ್ತು ಹುಣ್ಚಿಕಾಯಿ ಹಾಕಿ ರುಬ್ತೀನಿ. ಮೆಣಸಿನ್ಕಾಯಿ ಘಾಟ್ ನೋಡ್ರಿ. ಇದು ಈ ರೀತಿ ನುಣ್ಣಗೆ ಪೇಸ್ಟ್ ಆಗಿತ್ತಲ್ಲ, ಇದನ್ನು ಒಗ್ಗರಣೆ ಮಾಡ್ಕೊಂಡ್ರಿ. ಎಣ್ಣೆ ಕಾಯಕ್ಕಿಟ್ಟೀನಿ. ಒಗ್ಗರಣೆಗೆ ಜೀರಿಗೆ ಮತ್ತು ಸ್ವಲ್ಪ ಹಿಂಗ್ರಿ ಇಷ್ಟ ಸಾಕು, ಬೇರೆ ಏನು ಬೇಡ. ಇದಕ್ಕೆ ಎಣ್ಣೆ ನೋಡ್ರಿ ತುಂಬ ಕಡಕೆ ಕಾಯಬಾರ್ದು, ಯಾಕಂದ್ರೆ ಕಮ್ಮೂರಾಗ್ಬಿಡ್ತೈತಿ ಇದು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಈ ಚಟ್ನಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ದಿನ ಇಟ್ಟರು ನಿಮ್ಗೆ ಹಾಳಾಗೋದಿಲ್ಲ. ಮತ್ತು ಇದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಾರದ ಅಂಶನೂ ಕಮ್ಮಿ ಆಗತ್ತೆ ರೀ. ಇದು ಬಿಸಿ ಅನ್ನಕ್ಕೆ ಚಪಾತಿ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ರುಚಿ ಇರ್ತೈತಿ ನೋಡಿರಿ. ಇದು ಹೆಂಗೆ ಫ್ರೈ ಆಗ್ಯದ ಅಂತ ಗೊತ್ತಾಯ್ತು ಅಂದ್ರೆ ಇದು ಸ್ವಲ್ಪ ಜಿಗಿಟ್ ಬರ್ತೈತಿ. ಅವಾಗ ನಮ್ಗೆ ಕಂಪ್ಲೀಟಾಗಿ ಚಟ್ನಿ ರೆಡಿ ಆಗಿರ್ತೈತಿ ನೋಡಿರಿ. ಇದು ಫ್ರೈ ಮಾಡಿ ಆಯಿತು, ಕರೆಕ್ಟಾಗಿ ಫ್ರೈ ಆಗಿದೆ. ಇದು ಈಗ ಚಟ್ನಿ ರೆಡಿ ಆಯಿತು. ಈಗ ಚಟ್ನಿ ಮುಗಿತಲ್ರಿ, ಸಾಂಬಾರು ಒಗ್ಗರಣೆಕ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಮತ್ತು ಬೆಂಡೆಕಾಯಿನ ಹಾಕೊಳ್ಳೋಗ್ತೀನಿ. ಬೆಂಡೆಕಾಯಿ ಸ್ವಲ್ಪ ಉಳಿದಿತ್ತು, ನೀವು ಎಷ್ಟು ಹಾಕು ಅಂತ ಹೇಳ್ಬಿಟ್ಟು ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಬೆಂಡೆಕಾಯಿ ಸಾಂಬಾರೊಳಗೆ ಹಾಕೊಂಡ್ರೆ ಮಸ್ತ್ ಇರ್ತೈತೆ ತಿನ್ನಕ್ಕೆ. ಸ್ವಲ್ಪ ಎಣ್ಣೆಗೆ ಈ ಥರ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಒಗ್ಗರಣೆಯಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿರಿ, ಇಲ್ಲಿಂದ ಬೆಂದಿದ್ದಲ್ಲ ಸೊಪ್ಪಿನ ನೀರನ್ನ ಸ್ವಲ್ಪ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಬರೀ ನೀರು ಮಾತ್ರ. ಆಮೇಲೆ ಇದೆಲ್ಲ ಇನ್ನು ಮುಗಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಹಾಗೆ ಬಿಟ್ಬಿಡೋಣ. ಸ್ವಲ್ಪ ಇದು ಕುದೀಲಿ ನೋಡಿರಿ. ಇದು ಕುದಿಯೋಕತ್ತದಲ್ಲ, ಈಗ ಒಂದು ಸ್ವಲ್ಪ ಸಾಂಬಾರು ಮಸಾಲಾನ ಹಾಕ್ಕೋತೀನಿ. ಸಾಂಬಾರು ಮಸಾಲ ಸಾಂಬಾರು ಎರಡು ಒಂದೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಖಾರ ಹಾಕಲಾಗಿನ್ನ, ಯಾಕಪ್ಪ ಅಂತಂದ್ರೆ ಮೆಣಸಿನ್ಕಾಯಿ ಕುದಿಸಿನಲ್ರಿ, ಅಷ್ಟೇ ಕರೆಕ್ಟ್ ಆಕೈತಿ. ಸ್ವಲ್ಪ ಅಷ್ಟೇ ಸಾಂಬಾರು ಮಸಾಲ ಪುಡಿ ಹಾಕಿನೇ ಸಾಕು ನೋಡಿರಿ. ಈಗ ಇದು ಮುಚ್ಚಿರುವಂಥದ್ದು ಕುದಿಯೋಕತ್ತದಲ್ಲ, ಇದಕ್ಕೆ ಹಾಕೊಂಡ್ಬಿಡೋಣ. ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊರಿ, ತಿಳಿ ಬೇಕಂದ್ರೆ ತಿಳಿ ಮಾಡ್ಕೊರಿ. ನಾನು ಇದು ಸ್ವಲ್ಪ ಗಟ್ಟಿನೇ ಮಾಡ್ಕೊತೀನಿ, ಯಾಕಂದ್ರೆ ನಾನು ಬಾಕ್ಸಿಗೆ ತೊಗೊಂಡು ಹೋಗ್ಬೇಕಲ್ಲ, ಹಾಗಾಗಿ ಇದು ಗಟ್ಟಿ ಮಾಡ್ಕೊತೀನಿ. ಚಪಾತಿಗೆಲ್ಲ ತಿನ್ನೋಕೆ ಚಲೋ ಇರ್ತೈತ್ರಿ ಅದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಕೊಂಡ್ಬಿಟ್ರೆ ಕಂಪ್ಲೀಟ್ ಸಾಂಬಾರು ರೆಡಿ ನೋಡಿ. ಸಾಂಬಾರು ರೆಡಿ ಆಯಿತು, ಸೂಪರಾಗಿ ಸಾಂಬಾರು ರೆಡಿಯಾಗಿದೆ. ಚಪಾತಿ ರೊಟ್ಟಿ ಐತಿ, ಚಟ್ನಿ ರೆಡಿ ಆಗ್ಯದ.
ಬರ್ರಿ ಎಲ್ಲರೂ ಊಟ ಮಾಡೋಣಂತ. ನಾವು ಊಟ ಮಾಡೋ ಸ್ಟೈಲ್ ಹಿಂಗೆ ನೋಡ್ರಿ. ತಾಟ್ನ ಸಾಂಬಾರು ಹಾಕ್ಕೊಳ್ಳೋದು, ರೊಟ್ಟಿ ಹಾಕ್ಕೊಳ್ಳೋದು, ಊಟ ಮಾಡೋದು. ಸಾಂಬಾರಂತೂ ಘಮ ಘಮ ಅನ್ನಕತ್ತೈತಿ, ಸಖತ್ತಾಗಿ ಬಂದದ. ಚಟ್ನಿ ಖಾರ ಸ್ವಲ್ಪ ಆಗ್ಯದ, ಒಂದೆರಡು ದಿವಸ ಬಿಟ್ಟರೆ ಖಾರ ಕಮ್ಮಿ ಆಗ್ತದ. ಓಕೆ ಫ್ರೆಂಡ್ಸ್, ಊಟ ಮಾಡ್ತೀವಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ.